ಆಗಸ್ಟ್ ತಿಂಗಳು ಅಂದರೆ ನಮ್ಮ ಭಾರತೀಯರಿಗೆಲ್ಲ ತ್ಯಾಗ ಬಲಿದಾನ ದೇಶ ಪ್ರೇಮದ ಸಂಕೇತ ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ಈ ತಿಂಗಳು ಬಂದರೆ ಸಾಕು ಅದೇನೋ ಖುಷಿ ಆಗೋದು. ಆದರೆ ಈ ವರ್ಷ ಮಾತ್ರ ಈ ಖುಷಿ ಇಮ್ಮಡಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಬ್ಬರು ತಾಯಂದಿರ ಜನ್ಮದಿನವನ್ನು ಕಣ್ಣು ತುಂಬಿಕೊಳ್ಳುವಂತಹ ಭಾಗ್ಯ ನನ್ನದಾಗಿದೆ. ಜನ್ಮ ಕೊಟ್ಟು ಸಂಸ್ಕೃತಿ ನೀಡಿ ವಿದ್ಯೆ ಕಲಿಸಿದಂತಹ ಭಾರತ ಮಾತೆಯ ಜನ್ಮದಿನ ಒಂದು ಕಡೆ ಆದರೆ, ಜಾಬ್ ನೀಡಿ ಕರೆಸಿಕೊಂಡಂತಹ ತಾಯಿಯ ಸಿಂಗಾಪುರ್ ಮಾತೆಯ ಜನ್ಮದಿನ ಇನ್ನೊಂದು ಕಡೆ. ಇದೇ ತಿಂಗಳು 9ನೇ ತಾರೀಕಿನಂದು ಸಿಂಗಾಪುರ ತನ್ನ 59ನೇ ವರ್ಷದ ಜನ್ಮದಿನವನ್ನು ಆಚರಿಸ್ಕೊಳ್ಳೋದಕ್ಕೆ ಅಣಿಯಾಗಿ ನಿಂತಿದೆ. ಇದಕ್ಕೆ ಪೂರಕ ಎಂಬಂತೆ ಮರೀನಾ ಬೇನಲ್ಲೂ ಕೂಡ ಎಷ್ಟೊಂದು ಏರ್ ಶೋಗಳೆಲ್ಲ ನಡೀತಾ ಇದೆ. ಎಲ್ಲೆಡೆ ಧ್ವಜಗಳು, ಘೋಷಣೆಗಳು, ಬ್ಯಾನರ್ಗಳು ಹಾಗೆ ರಾರಾಜಿಸ್ತಾ ಇದೆ. ಅದರಲ್ಲಿ ಹ್ಯಾಪಿ ಬರ್ತ್ಡೇ ಸಿಂಗಾಪುರ್ ಎನ್ನುವಂತಹ ಬ್ಯಾನರ್ ನಾನು ತುಂಬಾ ಇಷ್ಟ ಆಯಿತು. ನಾನು ಕೂಡ ಕನ್ನಡದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು ಸಿಂಗಾಪುರ್ ಅಂತ ಹೇಳಿದ್ದೆ. ನಮ್ಮ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ತಯಾರಿ ಜೋರಾಗಿ ನಡೀತಾ ಇದೆ. ಈ ವರ್ಷ ನಾವು ಲಕ್ಕಿನೇ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ಇಂಡಿಪೆಂಡೆನ್ಸ್ ಡೇ ಕಾರ್ನಿವಲ್ ಇಟ್ಕೊಂಡಿದ್ದಾರೆ. ಸೊ ಅಲ್ಲಲ್ಲಿ ಎಲ್ಲ ಸ್ಟಾಲ್ಗಳನ್ನು ಹಾಕಿದ್ದಾರೆ, ದೊಡ್ಡದಾಗಿ ಸ್ಟೇಜ್ ನಿರ್ಮಾಣ ಮಾಡಿದ್ದಾರೆ. ಸೊ ಹೇಗೆ ನಡೆಯುತ್ತೆ ಕಾರ್ನಿವಲ್ ಅನ್ನೋದು ನಮಗೂ ಕೂಡ ಕುತೂಹಲ ಇದೆ. ನೆಕ್ಸ್ಟ್ ಮತ್ತೆ ನಾನು ಇಂಡಿಪೆಂಡೆನ್ಸ್ ಡೇ ಕಾರ್ನಿವಲ್ ಹೇಗೆ ನಡೀತು, ಹಾಗೆ ಸಿಂಗಾಪುರ್ನಲ್ಲಿ ನ್ಯಾಷನಲ್ ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅನ್ನುವಂಥ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.